ಎಲ್ಲರಿಗೂ ನಮಸ್ಕಾರ. ಮಾಹಿತಿ ಬಿಂದು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೆಟ್ರೋ ಪ್ರಯಾಣಿಕರೇ ಗಮನಿಸಿ, ನಾಳೆಯಿಂದ ಸಮಯದಲ್ಲಿ ಬದಲಾವಣೆ. ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ. ಸೋಮವಾರದಿಂದ ಮುಂಜಾನೆ 4:15ಕ್ಕೆ ಮೆಟ್ರೋ ಸೇವೆ ಆರಂಭ. ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ ಸಿಹಿ ಸುದ್ದಿ ನೀಡಿದ್ದು, ಮೆಟ್ರೋ ಸೇವೆಗಳಲ್ಲಿ ಹೊಸ ಬದಲಾವಣೆಯನ್ನು ಪರಿಚಯಿಸಿದೆ. ಜನವರಿ 13ರಿಂದ ಪ್ರತಿ ಸೋಮವಾರ ಬೆಳಗಿನ ಜಾವ 4:15ರಿಂದಲೇ ಮೆಟ್ರೋ ಸಂಚಾರ ಆರಂಭಗೊಳ್ಳಲಿದೆ. ಈ ನಿರ್ಧಾರದಿಂದ ಲಕ್ಷಾಂತರ ಪ್ರಯಾಣಿಕರಿಗೆ ಅನುಕೂಲವಾಗಿದ್ದು, ಬೆಳ್ಳಂಬೆಳಗ್ಗೆ ತಲುಪುವ ಪ್ರಯಾಣಿಕರು ಹಾಗೂ ಪ್ರಾರಂಭಿಕ ಶಿಫ್ಟ್ಗಳಲ್ಲಿ ಕೆಲಸಕ್ಕೆ ಹೋಗುವವರ ಮೇಲೆ ಪರಿಣಾಮ ಬೀರಲಿದೆ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೆಟ್ರೋ ಸೇವೆಗಳು ಆರಂಭಿಕ ಸಮಯವನ್ನು ಹಿಂದಕ್ಕೆ ತಂದು ಪ್ರತಿ ಸೋಮವಾರ 4:15ಕ್ಕೆ ಮೆಟ್ರೋ ರೈಲು ಸಂಚಾರ ಆರಂಭಿಸಲಾಗುವುದು. ಇದುವರೆಗೆ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಸೇವೆ ಪ್ರಾರಂಭವಾಗುತ್ತಿತ್ತು. ಇತರೆ ದಿನಗಳಲ್ಲಿ ಮೆಟ್ರೋ ಸೇವೆ ಸಮಯದಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಈ ಬದಲಾವಣೆಗೆ ಕೇವಲ ಸೋಮವಾರಗಳಿಗೆ ಮಾತ್ರ ಅನ್ವಯವಾಗಲಿದೆ. ಇದು ಪ್ರಮುಖವಾಗಿ ನಗರಕ್ಕೆ ಹಿಂತಿರುಗುವ ಪ್ರಯಾಣಿಕರನ್ನು ಗುರಿಯಾಗಿರುತ್ತದೆ. ಬೆಂಗಳೂರು ಮೆಟ್ರೋ ಸೇವೆ ಎಲ್ಲ ಟರ್ಮಿನಲ್ ಸ್ಟೇಷನ್ಗಳಿಂದಲೂ ಮುಂಜಾನೆ 4:15ಕ್ಕೆ ಲಭ್ಯವಿರುತ್ತದೆ. ಇದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಎಲ್ಲ ದಿಕ್ಕುಗಳಿಗೂ ಪ್ರಯಾಣಿಕರು ಸೌಲಭ್ಯ ಬಳಸಬಹುದಾಗಿದೆ. ಅಂತಾರಾಜ್ಯ ಪ್ರಯಾಣಿಕರಿಗೆ ಬಸ್ ಅಥವಾ ರೈಲುಗಳ ಮೂಲಕ ನಗರಕ್ಕೆ ಮುಂಚಿನ ದಿನ ತಲುಪುವ ಪ್ರಯಾಣಿಕರಿಗೆ ಈ ಸೇವೆ ತಕ್ಷಣ ಅನುಕೂಲ ನೀಡಲಿದೆ. ಪ್ರಾರಂಭಿಕ ಶಿಫ್ಟ್ ಕೆಲಸಗಾರರಿಗೆ, ಅಂದರೆ ಫ್ಯಾಕ್ಟರಿಗೆ, ಆಸ್ಪತ್ರೆಗೆ ಸಂಬಂಧಿಸಿದ ನರ್ಸ್ಗಳು ಅಥವಾ ಇತರ ಶಿಫ್ಟ್ಗಳಲ್ಲಿ ಕೆಲಸ ಮಾಡುವವರು ಈಗ ಹೆಚ್ಚು ಸಮಯ ಉಳಿಸಿಕೊಳ್ಳಬಹುದು. ಟ್ರಾಫಿಕ್ ಸಮಸ್ಯೆಯ ಪರಿಹಾರ, ಅಂದರೆ ದಿನದ ಮುಂಚಿತ ವೇಳೆಯಲ್ಲಿ ಮೆಟ್ರೋ ಬಳಸುವುದರಿಂದ ಟ್ರಾಫಿಕ್ ಸಮಸ್ಯೆಗಳಿಗೆ ಕಮ್ಮಿಯಾಗಬಹುದು. ಬಿಎಂಆರ್ಸಿಎಲ್ ತನ್ನ ಮಾಧ್ಯಮ ಪ್ರಕಟಣೆಯಲ್ಲಿ ಈ ಬದಲಾವಣೆಯನ್ನು ಘೋಷಿಸಿದ್ದು, ಪ್ರಯಾಣಿಕರ ಅನುಕೂಲತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರವನ್ನು ಕೈಗೊಂಡಿರುವುದಾಗಿ ತಿಳಿಸಿದೆ. ಪೈಲಟ್ ಯೋಜನೆ ರೀತಿಯಲ್ಲಿ ಈ ಸೇವೆಯನ್ನು ಆರಂಭಿಸಲಾಗಿದ್ದು, ಇದರಿಂದ ಪ್ರಯಾಣಿಕರಿಂದ ಯಾವ ರೀತಿಯ ಪ್ರತಿಕ್ರಿಯೆ ಬರುತ್ತದೆ ಎಂಬುದನ್ನು ಗಮನಿಸಲಾಗುತ್ತದೆ. ಈ ಹೊಸ ಸೇವೆ ಬೆಂಗಳೂರಿನ ಪ್ರಯಾಣಿಕರ ಪ್ರಯಾಣವನ್ನು ಸುರಕ್ಷಿತ ಮತ್ತು ಸುಲಭಗೊಳಿಸಲು ಸಹಾಯ ಮಾಡಿದೆ. ಬಿಎಂಆರ್ಸಿಎಲ್ ಈ ಕ್ರಮವನ್ನು ಅನುಷ್ಠಾನ ಮಾಡುತ್ತಿರುವುದು ಮೆಟ್ರೋ ಸೇವೆಯ ಗುಣಮಟ್ಟವನ್ನು ಹೆಚ್ಚಿಸಲು ಕೈಗೊಳ್ಳಲಾದ ಮುಂದಿನ ಹೆಜ್ಜೆಯಾಗಿ ಪರಿಗಣಿಸಲಾಗುತ್ತದೆ.